ಹಾಯ್ ಹಲೋ ಫ್ರೆಂಡ್ಸ್, ಸಿಹಿ ಕೈ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟಫ್ಡ್ ಆನಿಯನ್ ಪರೋಟಾನ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ. ನಾರ್ಮಲ್ ಚಪಾತಿನ ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ಆನಿಯನ್ ಪರೋಟಾನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈ ಪರೋಟಾನ ಮಾಡೋದಕ್ಕೆ 3 ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಹಾಗೆಯೇ ಅರ್ಧ ಸ್ಪೂನಷ್ಟು ಆಮ್ಚೂರ್ ಪೌಡರು, ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಧನಿಯಾ ಪುಡಿ, 2 ರಿಂದ 3 ಸ್ಪೂನಷ್ಟು ಎಣ್ಣೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಒಂದು 2 ಸಣ್ಣ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಇಂಚಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಹಾಗೆಯೇ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ, 1 ಸ್ಪೂನಷ್ಟು ಕಸ್ತೂರಿ ಮೇಥಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ಕೂಡ ತಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದಂತ ನೋಡೋಣ. ನಾವು ಚಪಾತಿನ ಮಾಡೋದಕ್ಕೆ ಹಿಟ್ಟನ್ನು ಹೇಗೆ ಕಲಿಸ್ಕೋತೀವೋ ಅದೇ ರೀತಿ ಹಿಟ್ಟನ್ನು ಕಲಸಿ ಇಟ್ಕೋಬೇಕಾಗುತ್ತೆ. ನಾನು ಕೂಡ ಒಂದು ಬೌಲಿಗೆ ತಗೊಂಡಿರುವಂತಹ ಗೋಧಿ ಹಿಟ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಸ್ವಲ್ಪನೇ ನೀರನ್ನು ಕೂಡ ಸೇರಿಸ್ಕೊಂಡು ಗೋಧಿ ಹಿಟ್ಟನ್ನು ಸ್ಮೂತಾಗಿ ಕಲಸಿ ಇಟ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನು ತೀರಾ ತೆಳ್ಳಗೂ ಅಲ್ಲ ತೀರಾ ಗಟ್ಟಿಗೂ ಅಲ್ಲ, ಮೀಡಿಯಮ್ ಆಗಿ ಕಲಿಸ್ಕೊಂಡು ಅದ್ರ ಮೇಲೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕಿ ಮುಚ್ಚಿ ಒಂದು 15 ನಿಮಿಷಗಳ ಕಾಲ ನೆನೆಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈ ಪರೋಟಾನ ಮೈದಾ ಹಿಟ್ಟಲ್ಲಿ ಕೂಡ ನಾವು ಮಾಡ್ಕೋಬೋದು, ಬಟ್ ಮೈದಾ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅನ್ನೋ ಕಾರಣಕ್ಕೆ ನಾನು ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕರಿಬೇವು, ಹೆಚ್ಚಿಟ್ಕೊಂಡಿರುವಂತಹ ಶುಂಠಿ, ಹಾಗೆಯೇ ಜೀರಿಗೆ ಪುಡಿ, ತಗೊಂಡಿರುವಂತಹ ಆಮ್ಚೂರ್ ಪೌಡರು, ಹಾಗೆಯೇ ಕ್ರಷ್ ಮಾಡಿ ಇಟ್ಕೊಂಡಿರುವಂತಹ ಕಸ್ತೂರಿ ಮೇಥಿ ಪುಡಿ, ತಗೊಂಡಿರುವಂತಹ ಧನಿಯಾ ಪುಡಿ, ಹಾಗೆಯೇ ಅಚ್ಚ ಖಾರದ ಪುಡಿ, ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ, ಜೊತೆಗೆ ಗರಂ ಮಸಾಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊನೆಯಲ್ಲಿ ಉಪ್ಪನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಈಗ ಚಪಾತಿ ಮಾಡೋದಕ್ಕಿಂತ ದಪ್ಪ ಸೈಜ್ಗೆ ಹಿಟ್ಟನ್ನು ತಗೊಂಡು ಕಟೋರಿನ ಮಾಡ್ತೀವಲ್ಲ ಆ ರೀತಿ ಶೇಪ್ನ ಮಾಡಿಕೊಂಡು ಅದರೊಳಗಡೆ ಒಂದು 2 ಸ್ಪೂನಷ್ಟು ಸ್ಟಫಿಂಗ್ನ ತುಂಬಿ ನೀಟಾಗಿ ಸ್ಟಫಿಂಗ್ ಆಚೆ ಬರದೇ ಇರೋ ರೀತಿ ಚೆನ್ನಾಗಿ ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಹಿಟ್ಟನ್ನು ಸ್ವಲ್ಪ ಜಾಸ್ತಿನೇ ತಗೊಂಡು ಸ್ಟಫಿಂಗ್ನ ತುಂಬ್ಕೊಳ್ಳೋದ್ರಿಂದ ಹಿಟ್ಟು ಅಥವಾ ಸ್ಟಫಿಂಗು ಹಿಟ್ಟಿನಿಂದ ಹೊರಗಡೆ ಜಾಸ್ತಿ ಬರೋದಿಲ್ಲ. ಇವಾಗ ರೆಡಿಯಾಗಿದೆ. ಇದನ್ನು ಹಿಟ್ಟಿನಲ್ಲಿ 2 ಸೈಡು ಚೆನ್ನಾಗಿ ಡಿಪ್ ಮಾಡಿ ಚಪಾತಿ ಮಣೆ ಮೇಲೆ ನಿಧಾನವಾಗಿ ಹರಿಬೇಕು. ಪ್ರೆಸ್ ಮಾಡಿ ಚಪಾತಿ ಥರ ಹರಿದ್ರೆ ಅದು ಸ್ಟಫಿಂಗ್ ಎಲ್ಲ ಆಚೆ ಬಂದುಬಿಡುತ್ತೆ. ಕಡಿಮೆ ಪ್ರೆಷರ್ ಕೊಟ್ಟು ನಿಧಾನವಾಗಿ ಹರ್ಕೊಳ್ಳೋಣ. ಇದನ್ನು ಸ್ವಲ್ಪ ದಪ್ಪದಾಗೇ ಲಟ್ಟಿಸ್ಕೋಬೇಕಾಗಿದೆ. ಈಗ ಲಟ್ಸಿದ ಹಾಗಿದೆ. ಸ್ಟವ್ ಮೇಲೆ ಒಂದು ತವಾನ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ. ತವಾ ಬಿಸಿಯಾಗಿದೆ. ಇದಕ್ಕೆ ಲಟ್ಟಿಸ್ಕೊಂಡಿರುವಂತಹ ಪರೋಟಾನ ಹಾಕಿ 2 ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸ್ಕೋಬೇಕಾದ್ರೆ 2 ಸೈಡ್ಗೂ ನಿಮ್ಮ ಮನೇಲಿ ತುಪ್ಪ ಇಷ್ಟಪಡೋರಾದರೆ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು 2 ಸೈಡ್ನೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ರೀತಿ ಪರೋಟಾನ ಮಾಡಿಕೊಟ್ರೆ ಮಕ್ಕಳು ಅಥವಾ ಮನೆಯವರೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಜೊತೆಗೆ ಈ ಪರೋಟಕ್ಕೆ ಯಾವುದೇ ರೀತಿಯಾದ ಚಟ್ನಿ ಆಗಲಿ ಅಥವಾ ಪಲ್ಯ ಆಗಲಿ ಬೇಕಾಗಿಲ್ಲ. ಸ್ವಲ್ಪ ಮೊಸರಿದ್ರೆ ಸಾಕು, ಅದ್ರ ಜೊತೆನೇ ನೆಂಚ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಪರೋಟ ಬೆಂದಿದೆ. ಇದನ್ನು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ರುಚಿಯಾಗಿರುವಂತಹ ಹಾಗೆ ಆರೋಗ್ಯಕರವಾಗಿರುವಂತಹ ಆನಿಯನ್ ಪರೋಟಾನ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.